ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮ್ಮನ್ನ ರಾಯಭಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಈಗ ಆಕ್ಷೇಪವನ್ನು ಹೊರಹಾಕಿದ್ದಾರೆ. ಇನ್ನು ರಾಯಭಾರಿಯಾಗಿ ತಮ್ಮನ್ನ ಆಯ್ಕೆಗೆ ರಮ್ಯಾ ಅವರು ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಮ್ಯಾ ತಮ್ಮನ್ನ ಆಯ್ಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅವರು ಹೇಳಿದ್ದಾರೆ, ಒಂದು ವಸ್ತುವನ್ನು ಪ್ರಚಾರ ಮಾಡಲು 10 ದಾರಿಗಳಿರ್ತವೆ. ರಾಯಭಾರಿ ನೇಮಿಸಿ ಪ್ರಚಾರ ಮಾಡುವಂಥ ಅಗತ್ಯ ಇಲ್ಲ. ಇದು ತೆರಿಗೆ ಪಾವತಿದಾರರ ಹಣ ದುರುಪಯೋಗವಷ್ಟೇ. ಇದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಹಾಗಾದರೆ ರಮ್ಯಾ ಪೋಸ್ಟ್ನಲ್ಲಿ ಏನಿದೆ? ಸೆಲೆಬ್ರಿಟಿಗಳು ಒಂದು ವಸ್ತು ಬಳಸ್ತಾರೆ ಎಂದ ಮಾತ್ರಕ್ಕೆ ಜನರು ಅದೇ ವಸ್ತುಗಳನ್ನು ಖರೀದಿ ಮಾಡೋದಿಲ್ಲ. ಸೋಪು ಬಳಸಿದರೆ ನಟಿಯರಂತೆ ಆಗಲ್ಲ ಅನ್ನೋದು ಜನರಿಗೆ ಗೊತ್ತು. ಜನರು ವಸ್ತು ಖರೀದಿಸಬೇಕು ಅಂತ ಹೇಳಿದ್ರೆ ಗುಣಮಟ್ಟ ಚೆನ್ನಾಗಿರ್ಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು. ಮೈಸೂರು ಸ್ಯಾಂಡಲ್ ಸೋಪ್ಗೆ ದೀರ್ಘ ಇತಿಹಾಸ ಇದೆ, ಪರಂಪರೆ ಇದೆ. ಪ್ರತಿ ಕನ್ನಡಿಗರು ಅದರ ರಾಯಭಾರಿಗಳು. ಸೋಪನ್ನು ವಿಶ್ವದಾದ್ಯಂತ ಪರಿಚಯಿಸಲು ಪ್ರತಿಯೊಬ್ಬರನ್ನು ಕೂಡ ಒಗ್ಗೂಡಿಸಿ ಅದನ್ನು ಕನ್ನಡಿಗರು ಪ್ರೀತಿಯಿಂದ ಖುಷಿಯಿಂದ ಮಾಡ್ತಾರೆ ಅಂಥೇಳಿ ಮಾಜಿ ಸಂಸದೆ ನಟಿ ರಮ್ಯಾ ಪೋಸ್ಟ್ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ.